ಹಾಯ್, ನಾವಿವತ್ತು ಪಯಣ ಕಾರ್ ಮ್ಯೂಸಿಯಂ ನೋಡೋಕ್ಕೆ ಅಂತ ಹೋಗ್ತಿದ್ದೀವಿ. ಕಾರ್ ಬಗ್ಗೆ ಕ್ರೇಜ್ ಇರೋರಿಗಂತೂ ಈ ಮ್ಯೂಸಿಯಂ ತುಂಬ ಇಷ್ಟ ಆಗುತ್ತೆ. ಇಲ್ಲಿನ ಬಹುತೇಕ ಕಾರ್ಗಳನ್ನ ಕಲೆಕ್ಟ್ ಮಾಡಿರೋದು ವೀರೇಂದ್ರ ಹೆಗಡೆಯವರು, ಮತ್ತು ಇನ್ನು ಕೆಲವನ್ನ ಡೊನೇಟ್ ಮಾಡಲಾಗಿದೆ. ನೋಡಿ, ಇದೆ ಮ್ಯೂಸಿಯಂ. ಸ್ಟಾರ್ಟಿಂಗಿಂದ ಎತ್ತಿನ ಗಾಡಿ, ಕುದುರೆ ಗಾಡಿಗಳೆಲ್ಲ ನೋಡ್ತಾ ಮುಂದೆ ಹೋಗ್ತಾ ಇರ್ಬೋದು. ಮುಂಚೆ ನಾವು ಇದನ್ನೆಲ್ಲ ಟಿ ವಿಲಿ ನೋಡ್ತಾ ಇದ್ವಿ. ಇಲ್ಲ ಮೈಸೂರಲ್ಲೂ ಸಿಗುತ್ತೆ. ಇವಾಗ ಟಾಂಗಾಗಳೆಲ್ಲ ನೋಡ್ಬೋದು. ಇವಾಗಲೂ ಇದೆ ಮೈಸೂರಲ್ಲಿ ಟಾಂಗಾಗಳು. ನೋಡಿ, ಇಲ್ಲಿಂದ ಕಾರ್ ಕಲೆಕ್ಷನ್ ಸ್ಟಾರ್ಟ್. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಿಜವಾಗ್ಲೂ ಕಾರ್ ಕ್ರೇಜ್ ಇರೋರಿಗೆ ಈ ಮ್ಯೂಸಿಯಂ ಅಂತೂ ತುಂಬ ಇಷ್ಟ ಆಗುತ್ತೆ. ನನಗೆ ಯೂಶ್ವಲಿ ಕಾರ್ ಬಗ್ಗೆ ಅಷ್ಟೊಂದೆಲ್ಲ ಐಡಿಯಾ ಇಲ್ಲ, ಬಟ್ ಕಾರ್ ಮ್ಯೂಸಿಯಮ್ಗೆ ಹೋಗಿದ್ದು ತುಂಬ ಖುಷಿ ಅನ್ನಿಸ್ತು. ನನಗೂ ಇಷ್ಟೊಂದೆಲ್ಲ ವೆರೈಟೀಸ್ ಆಫ್ ಕಾರ್ಗಳಿದೆ ಅಂತ ಗೊತ್ತೇ ಇರಲಿಲ್ಲ. ನಾವು ಚಿಕ್ಕವರಿದ್ದಾಗ ನನಗೆ ಗೊತ್ತಿದ್ದು ಅಂಬಾಸಿಡರ್ ಕಾರ್ ಬಂತು, ಮತ್ತು ಮಾರುತಿ ಕಾರ್ ಒಂದೆರಡನೇ ಅಂದ್ಬಿಟ್ಟೆ. ಮಿಕ್ಕಿದ ಥರ ಕಾರೆಲ್ಲ ನಾವು ಟಿ ವಿಲೇ ನೋಡ್ತಿದ್ದಿದ್ದು. ಇಲ್ಲಿ ಬಂದು ನೋಡಿದಾಗ ನಿಜ ಆ ಕಾಲದಲ್ಲೂ ಇಷ್ಟೆಲ್ಲ ಒಳ್ಳೊಳ್ಳೆ ಕಾರ್ಗಳಿದ್ವ ಅಂತ ಅನಿಸ್ತು. ಈ ಕಾರ್ನ ಮಹಾತ್ಮ ಗಾಂಧೀಜಿಯವರು ಪಾಂಡಿಚೇರಿಗೆ ಭೇಟಿ ನೀಡಿದಾಗ ಯೂಸ್ ಮಾಡಿದ್ರು ಅಂತ ಅಲ್ಲಿ ಡೀಟೇಲ್ಸ್ ಹಾಕಿದ್ರು. ಸೊ ಆ ಡೀಟೇಲ್ಸ್ನ ನೋಡಿಕೊಂಡು ಮುಂದೆ ಬಂದ್ವಿ. ಒಂದಕ್ಕಿಂತ ಒಂದು ಕಾರ್ ತುಂಬ ಚೆನ್ನಾಗಿದೆ. ಎಲ್ಲ ಕಾರ್ಗಳು ಇಷ್ಟ ಆಯಿತು. ಇಷ್ಟ ಆಗಿದ್ದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ನಮ್ಮ ಮೈಸೂರು ಮಹಾರಾಜರು ಓಡಿಸ್ತಿದ್ದಂತಹ ಕಾರು, ಬ್ಲ್ಯಾಕ್ ಕಲರ್ ಕಾರು. ನೋಡ್ತಿದ್ರೇ ಒಳ್ಳೆ ಅಂಬಾರಿ ಥರ ಕಾಣಿಸ್ತಿತ್ತು. ಇಲ್ಲಿ ಎಲ್ಲ ಕಾರ್ಗಳದ್ದು ಮತ್ತು ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅದ್ರ ಡೀಟೇಲ್ಸ್ ಎಲ್ಲ ಆ ಕಾರ್ ಮುಂದೆನೇ ಒಂದು ಬೋರ್ಡಲ್ಲಿ ಹಾಕಿರ್ತಾರೆ. ಆದರೆ ಇಂಜಿನ್ ಕೆಪಾಸಿಟಿ ಏನು, ಯಾವ ಇಯರು ಮತ್ತು ಎಲ್ಲಿ ಆರಿಜಿನ್ ಆಗಿತ್ತು ಎಲ್ಲ ಡೀಟೇಲ್ಸ್ ಅಲ್ಲಿರುತ್ತೆ. ಈ ಕಾರ್ ಮ್ಯೂಸಿಯಂ ನೋಡೋಕ್ಕೆ ಒಂದು ದಿನ ಆದರೂ ಸಾಕಾಗಲ್ಲ. ಇನ್ನು ಡೀಟೇಲ್ಸಾಗಿ ನೋಡ್ತೀವಿ ಅಂತಂದರೆ ಒಂದು 8 hours ಆದರೂ ಬೇಕು, ಅಷ್ಟು ಕಲೆಕ್ಷನ್ಸ್ ಇದೆ. ನಾನು ಯಾವ್ದಾರು ಅಂಬಾಸಿಡರ್ ಥರ ಕಾರ್ ನೋಡಿದ್ರೆ ಇದು ಅಂಬಾಸಿಡರ್ ಕಾರ್ ಇರ್ಬೋದು ಅಂತ ನೇಮ್ ನೋಡೋಕೆ ಹೋದರೆ ಅದ್ರ ನೇಮೇ ಬೇರೆ ಇರೋದು.
ನೋಡಿದ್ರಲ್ಲ ಒಂದಕ್ಕಿಂತ ಒಂದು ಕಾರ್ ಎಷ್ಟು ಚೆನ್ನಾಗಿದೆ ಅಂತ, ಮತ್ತು ಎಷ್ಟೊಂದು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಅಂತ. ನೀವು ನೆಕ್ಸ್ಟ್ ಮೈಸೂರಿಗೆ ಏನಾದ್ರು ಟ್ರಿಪ್ ಹೋಗ್ಬೇಕಂತ ಇದ್ದರೆ ಫಸ್ಟೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಪಯಣ ಮ್ಯೂಸಿಯಮ್ಗೆ ಹೋಗಿ ಕಾರ್ಗಳೆಲ್ಲ ನೋಡ್ಕೊಂಬರೋಣ ಅಂತ. ತುಂಬ ಚೆನ್ನಾಗಿದೆ ಮ್ಯೂಸಿಯಮ್ ಅಂತೂ. ಬರೀ ಕಾರ್ಗಳಷ್ಟೇ ಅಲ್ಲ, ಬೈಕ್ಗಳು ಮತ್ತು ಟ್ರಕ್ಗಳು ಕೂಡ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಸೊ ಈ ಕಾರ್ ಮ್ಯೂಸಿಯಮ್ದು ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ನೋಡಿ ಕಮೆಂಟ್ ಮಾಡಿ. ಸಾಧ್ಯ ಆದರೆ ನೀವು ಒಮ್ಮೆ ಮ್ಯೂಸಿಯಮ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.